ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿರೋ ಅಂತ ಅನ್ಕೊಂಡು ಸೋಯಾ ವೆಲ್ಕಮ್ ಬ್ಯಾಕ್ ಟು ಮತ್ತೆ ಒಂದು Bitch, mas quer aguente meu sentadão. Senta, senta, sentadão. Senta, senta, sentadão. ಈ ಡ್ರೆಸ್ನ ಹಾಕೊಂಡಿದ್ದೀನಿ. ಯಾಕೆ ಅಂದರೆ ರೀಸನ್ ಇಲ್ಲ ಗೈಸ್, ರೀಸನ್ ಅಂತ ಏನೂ ಇಲ್ಲ, ಸುಮ್ಮನೆ ಹಾಕೊಂಡಿದ್ದೀನಿ. ಆ್ಯಂಡ್ ಮೇಕಪ್ಪು ಮಾಡ್ಕೊಳ್ತೀನಿ. ಲೈಕ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಬಿಕಾಸ್ ನನಗೆ ಈ ಡ್ರೆಸ್ಸಲ್ಲಿ ಯಾವುದೇ ಫೋಟೋಸು ಇಲ್ಲ ಗೈಸ್. ಫೋಟೋಸ್ ಇದೆ ಬಟ್ ಅದು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಏಸ್ಥೆಟಿಕ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೇನಾಗುತ್ತೆ ಅಂದರೆ ನಾನು ಯಾವಾಗ ಚೆನ್ನಾಗಿರೋ ಡ್ರೆಸ್ಸಸ್ ಸಿಕ್ಕೋತೀನೋ ಆವಾಗಲೇ ಚೆನ್ನಾಗಿರೋ ಫೋಟೋಸ್ ಸಿಗೋಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಈ ಸಲ ನೋಡೋಣ ಲೈಕ್ ಹೇಗಾಗುತ್ತೆ ಅಂತ. ಆಚೆಗಡೆ ಮಳೆ ಬರೋಂಗೆ ಆಗಿದೆ ಗಾಯ್ಸ್. ಏನಿಲ್ಲ, ರೆಡಿ ಆಗ್ತೀನಿ. ಫೋಟೋಸ್ ಚೆನ್ನಾಗಿದೆ ಫೋಟೋಸ್ ಸಿಕ್ಕೊತೀನಿ. ಫೋಟೋಸ್ ಚೆನ್ನಾಗಿಲ್ಲ ಅಂದರೆ ಫೋಟೋಸ್ನ ಡಿಲೀಟ್ ಮಾಡ್ತೀನಿ. ಆಮೇಲೆ ಮತ್ತೆ ಇದನ್ನು ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿಬಿಟ್ಟು ಟೀ ಶರ್ಟ್ ಬಣ್ಣ ಹಾಕ್ಕೊತೀನಿ ಅಷ್ಟೇ ಗಾಯ್ಸ್. ಫಸ್ಟು ನಾನು ಈ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ ಗೈಸ್. ಏನಪ್ಪ ಅಂದರೆ ನಾನು ಹೋಗಿ ಸಿಕ್ಕಾಪಟ್ಟೆ ಕರ್ಗಾಗಿದ್ದೀನಿ. ಅದು ಯಾಕೆ ಗೊತ್ತಾ ಗೈಸ್, ನಾನು ಸನ್ಸ್ಕ್ರೀನ್ ತೊಗೊಂಡು ಹೋಗಿದ್ದೆ ಬೆಂಗಳೂರಿಂದ. ಬಟ್ ಏನಾಗಿತ್ತು ಅಂದರೆ ತೊಗೊಂಡು ಹೋಗಿದ್ದೀನಿ, ಇಟ್ಕೊಂಡಿದ್ದೀನಿ. ಯಾವ ಬ್ಯಾಗಲ್ಲಿ ಇಟ್ಕೊಂಡೆ ಅಂತ ನನಗೆ ನಿಜ ಗೊತ್ತಿಲ್ಲ. ಬಿಕಾಸ್ ಅರ್ಜೆಂಟಾಗಿ ನಾವು ಊರಿಗೆ ಹೋಗ್ಬಿಟ್ಟಿದ್ದು. ಆಮೇಲೆ 3 ದಿನ ನಾನು ಸನ್ಸ್ಕ್ರೀನ್ ಹಚ್ಕೊಂಡೆ ಸರ್ವೈವ್ ಮಾಡಿದ್ದೀನಿ ಊರಲ್ಲಿ. ನೆಕ್ಸ್ಟ್ ಮಂಡೇ ಬಂದಮೇಲೆ ಗೊತ್ತಾಯಿತು ಅದು ನನ್ನ ತಂಗಿ ಬ್ಯಾಗಲ್ಲೈತೆ ಅಂತ. ಆದರೆ ನನ್ನ ತಂಗಿ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದು. ನಾನು ಕರಗಿದ್ದೀನಿ, ಇನ್ನೂ ಕರಗಾಗಿ ಬಂದೆ ಗೈಸ್. ಸನ್ಸ್ಕ್ರೀನ್ನ ಹಾಕ್ಕೊಳ್ತಿದ್ದೀನಿ. ನಾನು ಈ ಥರ ಅಪ್ಲೈ ಮಾಡ್ಬೇಕು. ಖಾಲಿ ಆಗಿದ್ದಿಲ್ಲ ಸನ್ಸ್ಕ್ರೀನ್. ಇದು ಚೂರೇ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ ಗೈಸ್. ನೆಕ್ಸ್ಟ್ ನಾನು ಇದು ಲ್ಯಾಕ್ಮಿ ಪೌಡರ್ನ ಯೂಸ್ ಮಾಡ್ತೀನಿ. ಈ ಥರ ಕಾಣಿಸ್ತಿದೆ ಗೈಸ್ ನನ್ನ ಫೇಸಲ್ಲಿ. ಈಗ ನಾನು ನೆಕ್ಕಿಗೆ ಅಪ್ಲೈ ಮಾಡ್ತೀನಿ. ಎಷ್ಟು ಬೆಳ್ಳು ಕಾಣಿಸ್ತಿದೆ ನೋಡಿ ಗೈಸ್. ಗೈಸ್ ನನಗಂತೂ ತುಂಬಾ ಏರ್ ಫಾಲ್ ಆಗ್ತಿದೆ. ಏರ್ ಫಾಲ್ ಪ್ರಾಬ್ಲಮ್ ಇದೆ ಗೈಸ್ ನನಗೆ. ಯಾರನ್ನ ಅಪ್ಲೈ ಮಾಡ್ಕೊಳ್ಳೋಣ. ಇದಂತೂ ನನ್ನ ಫೇವ್ರೇಟ್ ಗೈಸ್. ಯಾವ್ದು ಅಪ್ಲೈ ಮಾಡೋದಂತ ಗೊತ್ತಾಗ್ತಿಲ್ಲ, ಯಾವ್ದು ಮ್ಯಾಚ್ ಆಗುತ್ತೆ. ಇದ್ದಿದೆ ಇನ್ನೊಂದು, ಇದು ಒಂದಿದೆ. ಇದು ಯಾವತ್ತೂ ತೊಗೊಂಡಿದ್ದೆ. ಪರ್ಪಲ್ ಚೆನ್ನಾಗಿದೆ ಅನಿಸುತ್ತೆ. ಇದು ಪಕ್ಕ ನನ್ನ ರೂಮು ಆವತ್ತಿನ ಥರನೇ ಗಲೀಜಾಗುತ್ತೆ ಗೈಸ್. ಐಲೈನರ್ನ ಅಪ್ಲೈ ಮಾಡ್ತೀನಿ. ಗೈಸ್ ನನ್ನ ಲೈಫಲ್ಲಿ ಮಾರಿ ದೊಡ್ಡ ಮಿಸ್ಟೇಕ್ ಅಂದರೆ ನಾನು ಬ್ಯಾಂಕ್ಸ್ನ ಕಟ್ ಮಾಡ್ಬೋದು. ಪ್ರತಿ ಸಲ ನಾನು ಯಾವಾಗ ಕಟ್ ಮಾಡ್ತೀನೋ ಶಾರ್ಟ್ ಆಗೋಗ್ಬಿಟ್ಟು ಇಷ್ಟು ಈ ಥರ ಕಾಣಿಸ್ತೀನಿ. ಇಷ್ಟರ ತನಕ ನನ್ನ ಡೈಲಿ ವ್ಲಾಗ್ ಬಂದಿರಲಿಲ್ಲ. ಬಿಕಾಸ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅಂತ ಅಲ್ಲ, ನಾನು ತುಂಬ ಲೇಸಿ ಎಡಿಟ್ ಮಾಡೋಕ್ಕೆ. ಬಿಕಾಸ್ ಅಷ್ಟೊಂದು ವೀಡಿಯೋಸ್ ಇದೆ. ಇನ್ನು ಮುಂದೆ ಚೆನ್ನಾಗಿರೋದು ಬರುತ್ತೆ ಗೈಸ್. ಈ ಥರ ಕಾಣಿಸ್ತಿದೆ. ಈ ಕಡೆ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ಇದು. ಗೈಸ್ ಈಗ ಪರ್ಫೆಕ್ಟಾಗಿದೆ. ಈಗ ಐಶ್ವರ್ಯನ ಅಪ್ಲೈ ಮಾಡ್ತೀನಿ. ನಾನು ಪರ್ಪಲ್ ಕಲರ್ನ ಅಪ್ಲೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಾಣಿಸ್ತಿದೆ. ಕಾಜಲ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಕಾಣಿಸ್ತಿಲ್ಲ ಕ್ಯಾಮ್ರಾ ಮುಂದೆ. ಕಾಜಲ್ನ ಯೂಸ್ ಮಾಡಿ. ಓಕೆ ಗೈಸ್, ಈಗ ಐ ಮೇಕಪ್ ಎಲ್ಲನೂ ಮುಂಚೆನ ಐಬ್ರೋ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇದೊಂದು ಸಣ್ಣದಾಗಿ ಲೈಕ್ ಆ ಥರ ಮಾಡ್ಕೊಂಡೆ, ಬಟ್ ಅದು ಚೆನ್ನಾಗಿ ಬಂದಿಲ್ಲ. ಓಕೆ ಅಂತ ಇಟ್ಟಿದ್ದೀನಿ. ಬ್ಲಷ್ಗೆ ಇದನ್ನು ಯೂಸ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ಇದೆ ನನ್ನ ಫೈನಲ್ ಲುಕ್. ಹೇರ್ ಸ್ಟೈಲ್ ಬಂದುಬಿಟ್ಟು ಗೊತ್ತಿಲ್ಲ. ದೂರದಿಂದ ನೋಡಿದ್ರೆ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಟ್ ಹತ್ರದಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಲಿಪ್ ಬಾಮ್ ಮಾಡ್ಕೊಳ್ತೀನಿ. ಈ ಲಿಪ್ ಲೈನರನ್ನು ಯೂಸ್ ಮಾಡ್ತಿದ್ದೀನಿ.
ಸೊ ಯಾ ಗೈಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಈ ಥರ ಕಾಣಿಸ್ತಿದೆ. ಓಕೆ ಗೈಸ್, ನನ್ನ ಲುಕ್ ಈ ಥರ ಕಾಣಿಸ್ತಿದೆ. ನಾನು ಲೈಕ್ ಎಲ್ಲನೂ ಹಾಕೊಂಡಿದ್ದೀನಿ. ಈ ಥರ ಕಾಣಿಸ್ತಿದೆ. ನನ್ನಂತೂ ತುಂಬ ಪ್ರೀತಿ ಫೀಲ್ ಆಗ್ತಿದೆ. ಗೈಸ್, ನಾನು ಲಿಟ್ರಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನನಗೆ ಈ ಮೇಕಪ್ಪು ಆ್ಯಂಡ್ ಹೇರ್ ಸ್ಟೈಲ್ನ ರಿಮೂವ್ ಮಾಡಬೇಕಂತ ಮನಸ್ಸೇ ಬರ್ತಿಲ್ಲ ಗೈಸ್. ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಬಟ್ ನಾನು ರಿಮೂವ್ ಮಾಡೇ ಮಾಡ್ತೀನಿ. ದಟ್ಸ್ ಮೈ ಗೋಲ್. ಓಕೆ ಗೈಸ್, ಈಗ ನನ್ನ ಕೆಲಸ ಏನಂದರೆ ಡ್ರೆಸ್ ಚೇಂಜ್ ಮಾಡೋದು ಆ್ಯಂಡ್ ಫೇಸ್ ವಾಶ್ ಮಾಡ್ಕೊಳ್ಳೋದು. ಓಕೆ, ಆಮೇಲೆ ಸಿಗ್ತೀನಿ ಗೈಸ್. ನಾನು ಇವಾಗ ಈ ಥರ ಕಾಣಿಸ್ತಿದ್ದೀನಿ. ಈಗ ಫೇಸ್ ವಾಶ್ ಮಾಡ್ಕೊಳ್ಳೋಕೆ ಹೋಗ್ಬೇಕು ಗೈಸ್. ಬೇಗ ಬೇಗ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಈ ಜುಲೈ ನಾನು ಬಿಚ್ಚಿಬಿಡ್ತೀನಿ. ಫೇಸ್ ವಾಶ್ ಆಗಿದೆ ಗೈಸ್ ಈಗ. ಸೊ ಫೇಸ್ ಮಾಸ್ಕ್ನ ಹಾಕ್ಕೊಳ್ಳೋಣ. ತುಂಬ ಇಚ್ಚಿಂಗ್ ಆಗ್ತಿದೆ ನನಗೆ ಇಲ್ಲೆಲ್ಲ ಇಲ್ಲ. ಬೇಗ ಬೇಗ ಹಾಕ್ಕೊಂಡಿರೋಣ. ಸೊ ಗೈಸ್, ಈಗ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. 15 ಮಿನಿಟ್ಸ್ ಕಾಯಬೇಕು. ನಾನು ದೆವ್ವಾಗ್ಬಿಟ್ಟಿದ್ದೀನಿ ಗೈಸ್. 15 ಮಿನಿಟ್ಸ್ ಆಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡೆ. ಅದು ಫೇಸ್ ಪ್ಯಾಕ್ ಹಾಕ್ಕೊಂಡು ಈ ಥರ ಕಾಣಿಸ್ತು.